Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಆರ್ ಡೂಯಿಂಗ್ ಗುಡ್. ನಾನು ಬೆಳಿಗ್ಗೆ ಎದ್ದು ಆ, ಅಮ್ಮ ಮಜ್ಜಿಗೆ ಹಿಟ್ಟು ಮಾಡಿಕೊಟ್ರು ಗೈಸ್. ಮಜ್ಜಿಗೆ ಹಿಟ್ಟು ಯಾಕೆ ಕುಡಿಬೇಕು ಎಲ್ಲರೂ ಅಂತ ಹೇಳ್ತೀನಿ ಅಂದರೆ, ಮಜ್ಜಿಗೆ ಹಿಟ್ಟು ಬಾಡಿಗೆ ತುಂಬ ತಂಪು ಆ್ಯಂಡ್ ಆಲ್ಸೋ ನಿಮಗೆ ಗೊತ್ತು ರಾಗಿ ಆಗಿರ್ಬೋದು ಎಷ್ಟು ಇಂಪಾರ್ಟೆಂಟ್ ಬಾಡಿಗೆ, ಎಷ್ಟು ಕೂಲಾಗಿ ಇಡುತ್ತೆ ಬಾಡಿಗೆ ಅಂತ. ರಾಗಿ ಮುದ್ದೆ ತಿನ್ನೋದಾಗಿರ್ಬೋದು ಅಥವಾ ಈಗ ಈ ಥರ ಮಜ್ಜಿಗೆ ಹಿಟ್ಟನ್ನ ಕುಡಿಯೋದಾಗಿರ್ಬೋದು, ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ನೀವು ಅಷ್ಟೇ ಮಜ್ಜಿಗೆ ಹಿಟ್ಟು ಕುಡೀರಿ. ಹೇಗೆ ಮಾಡೋದು ಅಂತಂದರೆ ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಲೈಕ್ ಮುದ್ದೆ ಇರುತ್ತಲ್ಲ, ಅದು ಅಕಸ್ಮಾತ್ ನಾವು ತಿಂದಿಲ್ಲ ಅಂದರೆ ಅಥವಾ ಅದು ಮಜ್ಜಿಗೆ ಹಿಟ್ಟಿಗೋಸ್ಕರನೇ ಯಾರೂ ಮಾಡ್ಕೊಂಡು ಕುಡಿಯಲ್ಲ, ಬಟ್ ನಾವು ಮುದ್ದೆ ಎಲ್ಲ ಮಾಡಿ ಲೈಕ್ ಸಾಕು ಅನ್ನೋ ಥರ ಇದ್ದರೆ ಆ ಮುದ್ದೆಯಲ್ಲಿ ಮೊಸರಿಗೆ ಕಲಸಿ ಸ್ವಲ್ಪ ಸಾಲ್ಟ್ ಅಥವಾ ಸ್ವಲ್ಪ ಆನಿಯನ್ಸ್ ಎಲ್ಲ ಹಾಕಿ ನೀವು ಕುಡಿಬೋದು. ಇಟ್ ವಿಲ್ ಬಿ ವೆರಿ 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 ಹೆಲ್ದಿ, ಟೇಸ್ಟಿ ಆ್ಯಂಡ್ ಆಲ್ಸೋ ಬಾಡಿಗೆ ತುಂಬ ಕೂಲಾಗಿರುತ್ತೆ, ತಂಪಾಗಿರುತ್ತೆ. ಓಕೆ, ಸೊ ಐ ಥಿಂಕ್ ಎವ್ರಿ ಒನ್ ಶುಡ್ ಹ್ಯಾವ್ ಟು ಸ್ಟಾರ್ಟ್ ದಿಸ್. ಓಕೆ, ಇದಾದ ಮೇಲೆ I'll start with my gratitude writing. After this, obviously, I'll be going for vitamin D. Actually, ಇನ್ನೂ ಬಂದಿಲ್ಲ, ನೋಡೋಣ. Let's see. Let's wait for vitamin D. Yeah. Bye-bye. Hi guys, welcome back. ನಾನು ವಿಟಮಿನ್ ಡಿ ಕಾಣಿಸ್ತು ಅಂತ ಬಂದೆ ಟೆರೆಸ್ಸಿಗೆ ಗೈಸ್, ಬಟ್ ವಿಟಮಿನ್ ಡಿ ಇಸ್ ನಾಟ್ ವಿಸಿಬಲ್, ಬಟ್ ಇಟ್ಸ್ ಓಕೆ. ನಾನು ಇವಾಗಷ್ಟೇ ಗೆಟ್ ರೆಡಿ ವಿತ್ ಮೀ ಮಾಡಿದೆ, ಆಯಿತಾ? ಅದನ್ನು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಏನೋ ಹೇಳಕ್ಕೆ ಬಂದೆ. ಗೈಸ್, ನಾನು ಆ್ಯಕ್ಚುಲಿ ನಿಮಗೆ ಬೆಳಗ್ಗೆ ನಾನು ಮಜ್ಜಿಗೆ ಹಿಟ್ಟು ಬಗ್ಗೆ ಹೇಳಿದೆ ಅಲ್ಲ, ಸೊ ಹಾಗೇ ನಾನು ಸಾಲ್ಟ್ ವಾಟರ್ ಫ್ಲಶ್ ಕೂಡ ಮಾಡಿದೆ, ಆಯಿತಾ? ಅದನ್ನು ನಿಮಗೆ ಹೇಳಬೇಕಿತ್ತು. ಏನಂದರೆ ಸಾಲ್ಟ್ ವಾಟರ್ ಫ್ಲಶ್ ಅಂತಂದರೆ, ನೀವು ಹಾಟ್ ವಾಟರಿಗೆ ಪಿಂಚ್ ಆಫ್ ಸಾಲ್ಟ್, ಐ ಆಮ್ ಟೆಲಿಂಗ್ ಯು, ಪಿಂಚ್ ಆಫ್ ಸಾಲ್ಟ್ ಅಷ್ಟು ಹಾಕ್ಕೊಂಡು ನೀವೇನು ಮಾಡಬೇಕು, ಮಂತ್ಲಿ ಒನ್ಸ್, ಇಟ್ ಈಸ್ ರೆಕಮೆಂಡೆಡ್, ಮಂತ್ಲಿ ಒನ್ಸ್ ನೀವು ಅದನ್ನು ಕುಡಿಬೇಕು. ಓಕೆನಾ? ಯಾಕೆ ಅಂದರೆ ಆಲ್ ದೋಸ್ ಎಕ್ಸ್ಟ್ರಾ ಶಿಟ್ ಇನ್ ಯೋರ್ ಗಟ್ ಗೆಟ್ ಲಾಸ್ಟ್ ಅನ್ನೋ ಥರ ಹೋಗುತ್ತೆ, ಅರ್ಥ ಆಯ್ತಾ? ಯಾಕಂದರೆ ಅದು ಡೈಲಿ ಯು ಮೈಟ್ ಗೋ ಫಾರ್ ಮೋಷನ್ ಆರ್ ನಾಟ್, ಅದಲ್ಲ ಮ್ಯಾಟರ್. ಆ್ಯಕ್ಚುಲಿ ಡೀಪ್ ಕ್ಲೀನಿಂಗ್ ಆಫ್ ಯುವರ್ ಗಟ್ ವಿಲ್ ಡೆಫಿನೆಟ್ಲಿ ಮ್ಯಾಟರ್ ಅಲ್ವಾ? ಹಾಗೆ ಡೀಪ್ ಕ್ಲೀನಿಂಗ್ ಮಾಡಬೇಕು ನಿಮ್ಮ ಬಾಡಿನ. ಯು ಹ್ಯಾವ್ ಟು ಕೀಪ್ ಯುವರ್ ಗಟ್ ಗುಡ್ ಆ್ಯಂಡ್ ಆಲ್ಸೋ ದಟ್ ಎಕ್ಸ್ಟ್ರಾ ಶಿಟ್ ಟು ಗೆಟ್ ಔಟ್ ಆಫ್ ಯುವರ್ ಬಾಡಿ ಅಂತಂದರೆ ಯು ಹ್ಯಾವ್ ಟು ಟೇಕ್ ದಿಸ್ ಮೆಥಡ್, ಯೂಸ್ ದಿಸ್ ಮೆಥಡ್, ಆಯಿತಾ? ಏನಿಲ್ಲ, ಜಸ್ಟ್ ಒಂದು ಲೋಟಕ್ಕೆ ನೀವು ಪಿಂಚ್ ಆಫ್ ಸಾಲ್ಟ್, ಐಮ್ ಟೆಲಿಂಗ್ ಯು, ಪಿಂಚ್ ಆಫ್ ಸಾಲ್ಟ್. ಯಾಕೆ ನಾನು ಪಿಂಚ್ ಆಫ್ ಸಾಲ್ಟನ್ನು ತುಂಬ ಮೆನ್ಷನ್ ಮಾಡ್ತಿದ್ದೀನಿ ಅಂತಂದರೆ, ಸಿ ಆಫ್ಟರ್ ಡ್ರಿಂಕಿಂಗ್ ದಿಸ್ ಅಲ್ಲ, ಆಫ್ಟರ್ ಡ್ರಿಂಕಿಂಗ್ ಹಾಟ್ ವಾಟರ್ ವಿತ್ ದ ಪಿಂಚ್ ಆಫ್ ಸಾಲ್ಟ್, ನಿಮ್ಮ ಬಾಡಿಯಲ್ಲಿರೋ ಎಕ್ಸ್ಟ್ರಾ ಶಿಟ್ ವಿಲ್ ಗೆಟ್ ಔಟ್, ಆಯಿತಾ? ಇದು ನೀವು ಮನೇಲಿ ಇದ್ದಾಗ ಮಾಡಿ, ಬಿಕಾಸ್ ಆಲ್ಮೋಸ್ಟ್ 2 to 3 times ಯು ವುಡ್ ಗೋ ಫಾರ್ ಮೋಷನ್, ಆಯಿತಾ? ಅದಕ್ಕೋಸ್ಕರ the salt water flush keeps your gut, keeps your extra shit out of your body, ಆಯಿತಾ? ಸಖತ್ತಾಗಿ ವರ್ಕ್ ಆಗುತ್ತೆ, ಐ ಆಮ್ ಟೆಲಿಂಗ್ ಯು. ಯಾಕಂದರೆ ಇದು ಮಂತ್ಲಿ ಒನ್ಸ್ ರೆಕಮೆಂಡೆಡ್. ಯಾಕಂದರೆ ಬಾಡಿಯಲ್ಲಿ ದಟ್ ಎನರ್ಜಿ ವಿಲ್ ಗೋ, ದಟ್ ಎಕ್ಸ್ಟ್ರಾ ಶಿಟ್ ವಿಲ್ ಗೋ ಅಲ್ಲ, ಯು ವಿಲ್ ಫೀಲ್ ಟಯರ್ಡ್. ಅದಕ್ಕೋಸ್ಕರ ಯಾವಾಗಲೂ ಇದನ್ನು ರೆಕಮೆಂಡ್ ಮಾಡಲ್ಲ. ಓಕೆ, ಮಂತ್ಲಿ ಒನ್ಸ್ ಅಷ್ಟೇ ರೆಕಮೆಂಡ್ ಮಾಡೋದು. ಇದನ್ನು ನಾನು ಆಲ್ಮೋಸ್ಟ್ ಕಾಲೇಜ್ ಡೇಸಿಂದ ಫಾಲೋಯಿಂಗ್, ಆಯಿತಾ? ಬಿಕಾಸ್ ಇಟ್ ವರ್ಕ್ಸ್ ವಂಡರ್ ಅಲ್ಲ, ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತೀನಿ. ನಿಮಗೆ ಹೇಳ್ತಿರೋದೆಲ್ಲ ನಾನು ಪ್ರತಿಯೊಂದೂ ಆಲ್ಮೋಸ್ಟ್ ಫ್ರಮ್ ಇಯರ್ಸ್ ಐ ಆಮ್ ಡೂಯಿಂಗ್ ಇಟ್, ಆಯಿತಾ? ಯಾವುದನ್ನು ಇವತ್ತು ಕಲಿತು ನೋಡಿ ಎಲ್ಲ ನಿಮ್ಗೆ ಹೇಳ್ತಾ ಇಲ್ಲ. ನಾನು ಯಾವುದನ್ನು ತುಂಬ ವರ್ಷಗಳಿಂದ ಮಾಡ್ತಿದ್ದೀನಿ. ಫ್ರಮ್ ಮೈ ಕಾಲೇಜ್ ಡೇಸ್ ನಾನು ಏನೇನು ಮಾಡ್ತಿದ್ದೀನಿ ಅದನ್ನು ನಾನು ನಿಮಗೆ ರೆಕಮೆಂಡ್ ಮಾಡ್ತಿರೋದು, ಬಿಕಾಸ್ ನಾನೇ ಟ್ರಯಲ್ ಪೀಸ್ ಇದರಲ್ಲಿ, ಬಿಕಾಸ್ ಇಟ್ ಈಸ್ ವರ್ಕಿಂಗ್ ಫಾರ್ ಮೀ ಅಲ್ಲ, ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯು ಕ್ಯಾನ್ ಡೂ ಇಟ್, ಸರಿನಾ? ಇದನ್ನು ನಾನು ಹೇಳಬೇಕಿತ್ತು. ಏನಕ್ಕೆ ನಾನು ಪಿಂಚ್ ಆಫ್ ಸಾಲ್ಟ್ ಅಂತ, ಎಸ್ ಗೈಸ್, ವಿಟಮಿನ್ ಡಿ ಬಂತು. ನಾನು ಏನಕ್ಕೆ ಇಷ್ಟು ಸ್ಟ್ರೆಸ್ ಮಾಡಿ ನಿಮಗೆ ಪಿಂಚ್ ಆಫ್ ಸಾಲ್ಟ್ ಅಂತ ಹೇಳ್ತಿದ್ದೀನಿ ಅಂದರೆ, ಐ ಸಜೆಸ್ಟೆಡ್ ದಿಸ್ ಫಾರ್ ಮೈ ಕೊಲೀಗ್, ಆಯಿತಾ?
he was like he took almost 1 spoon salt ಹಾಕೊಂಡು ಕುಡಿದ್ಬಿಟ್ಟಿದ್ದಾರೆ ಸರಿನಾ. he was like ಅಯ್ಯೋ ನನಗೆ ಆಗ್ತಿಲ್ಲ, ನನಗೆ ತುಂಬ ಸುಸ್ತಾಗ್ತಿತ್ತು ಹಂಗೆ ಹಿಂಗೆ ಅಂತ. ನಾನು ಅಂದೆ ಎಷ್ಟು ಸಾಲ್ಟ್ ಹಾಕೊಂಡ್ರಿ ಅಂತ ಕೇಳಿದೆ. ದೆನ್ he was like 1 spoon ಹಾಕೊಂಡೆ. ಒಂದು ಲೋಟಕ್ಕೆ 1 ಸ್ಪೂನ್ ಸಾಲ್ಟ್ ಹಾಕೊಂಡು ಕುಡಿದಿದ್ದಾರೆ. ಅದಕ್ಕೋಸ್ಕರ ಅದು ಸ್ವಲ್ಪ ಎಕ್ಸ್ಟ್ರಾ ಮೋಷನ್ ಆಗಿಬಿಟ್ಟಿದೆ ಮತ್ತು ತುಂಬ ಸುಸ್ತಾಗ್ಬಿಟ್ಟಿದೆ ಅವರಿಗೆ. ಸೊ ಅದಕ್ಕೋಸ್ಕರ ಪಿಂಚ್ ಆಫ್ ಸಾಲ್ಟ್ ಇಸ್ ರೆಕಮೆಂಡೆಡ್ ಆಯಿತಾ. ಪಿಂಚ್ ಆಫ್ ಸಾಲ್ಟ್ ಹಾಕೊಂಡ್ರೆ ನಿಮ್ಮ ಬಾಡಿಲಿ ಇರೋ ಎಲ್ಲ ಎಕ್ಸ್ಟ್ರಾ ಶಿಟ್ ವಿಲ್ ಗೆಟ್ ಔಟ್. ಅದಕ್ಕೋಸ್ಕರ ಪಿಂಚ್ ಆಫ್ ಸಾಲ್ಟ್ ಇಸ್ ಇನಫ್. ದಿಸ್ ವಾಸ್ ಅ ಲೈವ್ ಎಕ್ಸಾಂಪಲ್, ಬಟ್ ಇಟ್ ವರ್ಕ್ಸ್ ವಂಡರ್ಸ್ ಆಯಿತಾ. ಇದನ್ನು ನಾನು ಇದು ಟ್ರಯಲ್ ಯಾವತ್ತಾಗಿರೋದಂದರೆ ಆಲ್ಮೋಸ್ಟ್ 2024 ಐ ಗೆಸ್. 2024 ಆಲ್ಮೋಸ್ಟ್ ಅದ ಟೈಮ್ ಆಫ್ ನವಂಬರ್ ಅನಿಸುತ್ತೆ. ನಾನು ನನ್ನ ಕಲೀಗಿಗೆ ಇದನ್ನು ಸಜೆಸ್ಟ್ ಮಾಡಿದ್ದು ಮತ್ತು ಅವ್ರು ಅದನ್ನು ಯೂಸ್ ಮಾಡಿ ವಿತ್ ಕೇಮ್ ಔಟ್ ದಟ್ ರಿಸಲ್ಟ್. ಬಟ್ ಈವನ್ ಹೀ ರಿಸರ್ಚ್ಡ್ ಆಯಿತಾ. ನಾನು ಹೇಳಿದ್ಮೇಲೆ ಏನು ಸುಮ್ಮನೆ ಅದನ್ನೇ ನಂಬಿ ಮಾಡಿಲ್ಲ. ಹೀ ರಿಸರ್ಚ್ಡ್ ಅಬೌಟ್ ದಿಸ್. ಅದು ನೋಡಿ ಅವರು ಮಾಡಿದ್ರು. ಬಟ್ ನಾನು ಸಜೆಸ್ಟ್ ಮಾಡಿದ್ದು ಪಿಂಚ್ ಆಫ್ ಸಾಲ್ಟ್, ಬಟ್ ಅವ್ರು ಫುಲ್ ಸಾಲ್ಟ್ ತೊಗೊಂಡ್ರೆ ನನ್ನ ಮಿಸ್ಟೇಕ್ ಅಲ್ಲ. ಅದಕ್ಕೋಸ್ಕರ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಡಾಗಿ ಹೇಳ್ತಾ ಇದ್ದೀನಿ. ಯೂಸ್ ಪಿಂಚ್ ಆಫ್ ಸಾಲ್ಟ್, ಓಕೆ. ಹಾಂ, ಆ್ಯಂಡ್ ಗೈಸ್ ಮಾರ್ನಿಂಗ್ ಮಜ್ಜಿಗೆ ಹಿಟ್ಟು ಮಜ್ಜಿಗೆ ಹಿಟ್ಟು ಬಗ್ಗೆ ಹೇಳಿದ್ದೀನಿ. ಇವಾಗ ಗಟ್ ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ ಇನ್ನೊಂದು ಟಿಪ್ ಹೇಳಿದ್ದೀನಿ. ಆ್ಯಂಡ್ ನನ್ನ ಪ್ರಕಾರ ನೀವೆಲ್ಲರೂ ನಾನು ಹೇಳ್ತಿರೋದು ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಇಟ್ಸ್ ನಾಟ್ ಲೈಕ್ ಅದು ಒಂದು ದೊಡ್ಡ ಕೆಲಸ ಅನ್ನೋ ಥರ ಅನ್ಕೋಬೇಡಿ. ಇಟ್ಸ್ ಫಾರ್ ಯುವರ್ ಗುಡ್ ಹೆಲ್ತ್ ಅನ್ನೋದನ್ನು ಮೇಕ್ ಇಟ್ ಅ ಹ್ಯಾಬಿಟ್ ಅಷ್ಟೇ. ಇಟ್ಸ್ ಜಸ್ಟ್ ಅ ಸ್ಮಾಲ್ ಥಿಂಗ್ಸ್ ದಟ್ ಮೇಕ್ ಅ ವೆರಿ ಬಿಗ್ ಡಿಫ್ರೆನ್ಸ್ ಇನ್ ದ ಲಾಂಗ್ ಟರ್ಮ್. ಆ್ಯಂಡ್ ಐ ಆಮ್ ಡೆಫಿನೆಟ್ಲಿ ಶ್ಯೂರ್ ಅಬೌಟ್ ದಿಸ್ ಆಯಿತಾ. ಬಿಕಾಸ್ ಇದೆಲ್ಲ ನಾನು ಕಾಲೇಜ್ ಡೇಸಿಂದನೇ ಯೂಸ್ ಮಾಡ್ತಿದ್ದೀನಿ ಆಲ್ಮೋಸ್ಟ್. 2023 2024 ಇವಾಗ 2026. ಸೊ ಇದೆಲ್ಲ ರೆಕಮೆಂಡ್ ಮಾಡೋದು ನಾನು. ಯೂಸ್ ಇಟ್ ಫಾರ್ ಯುವರ್ ಬೆಟರ್ ಹೆಲ್ತ್, ಫಾರ್ ಯುವರ್ ಲಾಂಗ್ ಟರ್ಮ್ ಹೆಲ್ತ್. ಅರ್ಥ ಆಯ್ತಾ? ಓಕೆ, ಐ ವಾಂಟೆಡ್ ಟು ಶೇರ್ ದಿಸ್. ಇದನ್ನು ನಿಮ್ಮ ಜೊತೆ ತುಂಬ ಶೇರ್ ಮಾಡಬೇಕಂತ ಇತ್ತು, ಯಾಕಂದರೆ ನಿಮಗೂ ಗೊತ್ತಾಗಬೇಕು, ನೀವು ಕಲಿಬೇಕು ಅಂತ. ಸೊ ಇದೆಲ್ಲ ನೆನ್ಪು ಮಾಡಿ ಕರೆಕ್ಟಾಗಿ ಮಾಡಿ. ಡೈಲಿ ನೀರು ಕುಡಿತಿದ್ದೀರ ಅಂತ ಅನ್ಕೋತೀನಿ. ಆ್ಯಂಡ್ ಹಾಟ್ ವಾಟರ್ ಇನ್ ದ ಮಾರ್ನಿಂಗ್. ಆ್ಯಂಡ್ ಆಲ್ಸೋ ನಿಮಗೆ ನಾನು ಮಾರ್ನಿಂಗ್ ಎದ್ದು ಏನೇನು ಸ್ಟ್ರೆಚಿಂಗ್ಸ್ ಮಾಡಬೇಕು ಸೊ ದ್ಯಾಟ್ ಫಾರ್ ಯುವರ್ ಗುಡ್ ಹೆಲ್ತ್ ಅಂತ ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ, ಓಕೆನಾ? ಯಾಕಂದರೆ ಮಾರ್ನಿಂಗ್ ಒನ್ಸ್ ಯು ವೇಕಪ್ ಅಲ್ಲ, ಮಾರ್ನಿಂಗ್ ಅಟ್ ದ ಟೈಮ್ ಯು ಗೆಟ್ ಔಟ್ ಆಫ್ ದಿ ಬೆಡ್ ನೀವು ಇದನ್ನು ಮಾಡಬೇಕು. ಯಾಕಂದರೆ ಇದು ತುಂಬ ಬಿಗ್ ಡಿಫ್ರೆನ್ಸ್ ಅಂತ ಟೆಲ್ಲಿಂಗ್ ಯು. ನಾನು ಇವಾಗ ಹೇಳ್ತಿರೋದೆಲ್ಲನೂ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಫಾರ್ ಅ ಲಾಂಗ್ ಟರ್ಮ್ ಇಟ್ಸ್ ವೆರಿ ಗುಡ್ ಐ ಆಮ್ ಟೆಲ್ಲಿಂಗ್ ಯು ಆಯಿತಾ. ಅದಕ್ಕೋಸ್ಕರ ದಟ್ ಐ ವಿಲ್ ಬಿ ಶೇರಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ. ಐ ಡೋಂಟ್ ಥಿಂಕ್ ನಾನು ಸಂಜೆವರೆಗೂ ಏನು ಮಾಡ್ತೀನಿ ಅಂತ ಕೆಲಸ ಮಾಡಿ ಊಟ ಮಾಡಿ ಮಲ್ಕೋತೀನಿ ಪಕ್ಕ. ಸೊ ಎಸ್, ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಡೈಲಿ ಸಮ್ನ ನೋಡಿ ಸಪೋರ್ಟ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಡೂ ಇಟ್ ಇಫ್ ಯು ಲೈಕ್ ಇಟ್ ಆಯಿತಾ. ಐ ಆಮ್ ನಾಟ್ ಗೋನಾ ಫೋರ್ಸ್ ಎನಿ ಒನ್, ಬಟ್ ಇಷ್ಟ ಆದರೆ ಯು ಹ್ಯಾವ್ ಟು ಅಲ್ವಾ. ಜಸ್ಟ್ ಸಬ್ಸ್ಕ್ರೈಬ್ ಆ್ಯಂಡ್ ಜಸ್ಟ್ ಸಿ ನಾನು ಹೇಗೆ ಮಾಡ್ತೀನಿ, ಅಥವಾ ಏನೋ ಸಜೆಷನ್ಸ್ ಇಫ್ ಯು ವಾಂಟ್ ಟು ನೋ, ನಿಮ್ಗೇನಾದರೂ ಬೇಕಾ, ಏನಾದರೂ ನಾನು ಕಲಿತು ಮಾಡಬೇಕಾ ಅಂತಂದರೆ ಎನಿ ಸಜೆಷನ್ ಇಸ್ ಅಕ್ಸೆಪ್ಟೆಡ್. ನಾನು ಮಾಡ್ತೀನಿ, ಅದನ್ನು ನೋಡಿ ಕಲಿತಾದ್ರೂ ನಿಮಗೆ ಹೇಳ್ತೀನಿ, ಅಥವಾ ನಾನು ಏನು ಮಾಡ್ತಿದ್ದೀನಿ ಐ ವಿಲ್ ಡೂ ಇಟ್ ಆಯಿತಾ. every one suggestions are accepted, I'm telling you. ಕೆಲವೊಬ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ದೇ ಆರ್ ಲೈಕ್ ಟೆಕ್ಸ್ಟಿಂಗ್ ಮೀ ಆ್ಯಂಡ್ ಟೆಲ್ಲಿಂಗ್ ಸಮ್ ಸಜೆಷನ್ಸ್ ಫಾರ್ ಮೀ ಆ್ಯಂಡ್ ಐ ಆಮ್ ಟೋಟಲಿ ಅಕ್ಸೆಪ್ಟೆಡ್ ದ್ಯಾಟ್. ಅವಾಗಲೇ ಅಲ್ವಾ ಗೈಸ್ ನಾವು ಬೆಳೆಯೋದು. ಒಬ್ರು ಸಜೆಷನ್ಸ್, ಇವಾಗ ನಾವು ಹೇಗೆ ಮಾತಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿರಲ್ಲ, ನೀವು ನೋಡೋರಿಗೆ ಗೊತ್ತಿರುತ್ತೆ ಹೇಗೆ ಮಾತಾಡ್ತಿದ್ದೀವಿ ನಾವು ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎನಿಥಿಂಗ್ ದಟ್ ಯು ವಾಂಟೆಡ್ ಟು ಶೇರ್ ವಿತ್ ಮೀ, ಯು ಕ್ಯಾನ್ ಕಮೆಂಟ್ಸ್, ಪರ್ಸನಲ್ ಟೆಕ್ಸ್ಟ್, ಎನಿಥಿಂಗ್. ಆ್ಯಂಡ್ ಐ ಡೂ ಹ್ಯಾವ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್, ಅದರಲ್ಲೂ ಕೂಡ ಯು ಕ್ಯಾನ್ ಡಿ ಎಮ್ ಮೀ ಏನು ಅಂತ. ಸೊ ಕಲಿತೀನಿ ಗೈಸ್, ಕಲಿತೀನಿ. ಏನೇನು ಕಲಿಬೇಕು ಎಲ್ಲ ಕಲಿತೀನಿ. ಜಸ್ಟ್ ಲೆಟ್ ಮೀ ನೋ ಏನು ಮಾಡಬೇಕು ಅಂತ, ಓಕೆ? ನನಗೆ ಗೊತ್ತಿರೋದು ನಾನು ಶೇರ್ ಮಾಡ್ತಿರ್ತೀನಿ. ನಿಮಗೇನಾದರೂ ತಿಳ್ಕೊಬೇಕು ಅಂತ ಇದ್ದರೆ ಐ ವಿಲ್ ಡೆಫಿನೆಟ್ಲಿ ರಿಸರ್ಚ್ ಅಬೌಟ್ ಇಟ್ ಆ್ಯಂಡ್ ಐ ವಿಲ್ ಟೆಲ್ ಯು. ಸೊ yes, this was about today. Thank you so much for watching.